ಹಾಯ್ ಎವ್ರಿವನ್, ಕೋಚ್ ವಿಶ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಶ್ವ 2.0 ವರ್ಷನ್ ಇದು. ಸೊ ಇವತ್ತಿಂದ ಮೊನ್ನೆ ನಾನು ಲಾಸ್ಟ್ ವೀಕ್ ಆಲ್ಮೋಸ್ಟ್ ಎಲ್ಲ ವರ್ಕೌಟ್ ಮಾಡಿದ್ದೀನಿ ಆಲ್ಮೋಸ್ಟ್. ಬಟ್ ಲಾಸ್ಟ್ ಒನ್ ಡೇ ಟ್ರಾವೆಲಿಂಗ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ, ಒಂದು ಸೆಷನ್ ಮಿಸ್ ಆಗಿತ್ತು. ಬಟ್ ಈ ವಾರ ಪ್ರತಿದಿನವೂ ಮಾಡಬೇಕು ಅಂತ ಪ್ಲ್ಯಾನ್ ಆಗಿದೆ. ನಿನ್ನೆ ಮಾಡಿಲ್ಲ, ಬಟ್ ಇವತ್ತಿಂದ ಶುರು ಮಾಡಿದ್ದೀನಿ. ಚಲೋ, ಇವತ್ತು ಸ್ಕ್ವಾಟ್, ಬೆಂಚ್, ಡೆಡ್ ಲಿಫ್ಟ್ 3 ಇದೆ. ಲೆಟ್ಸ್ ಡೂ ದಿಸ್. ಎಸ್, ಆಸ್ ಯೂಶುವಲ್ ಕಾಲಿವಾರಲ್ಲಿ ಸ್ಕ್ವಾಟ್ ಮಾಡಲಿಕ್ಕೆ ಶುರು ಮಾಡಿದೆ. 20 ಶುರು ಮಾಡಿ ದೆನ್ 70 kgಯಲ್ಲಿ ಸ್ವಲ್ಪ ವಾರ್ಮ್ ಅಪ್ ಫಿನಿಶ್ ಮಾಡಿ ದೆನ್ ಮೂವ್ ಟು 120 kg 120 kg ಶುರು ಮಾಡಿ ಇವತ್ತು ಅರೌಂಡ್ 270 280 ಮತ್ತು 290 ಸ್ಕ್ವಾಟ್ ರಪ್ಸ್ ಇತ್ತು. ಅದಕ್ಕೋಸ್ಕರ 120 170 220 ಹಾಗೆ ಮಾಡಿ 270 ನಾನು ಈ ವಿಡಿಯೋ ಫುಲ್ ನಿಮ್ಗೆ ತೋರಿಸ್ತಾ ಇರೋ ರೀಸನ್ ಮೇನ್ ಏನು ಅಂದರೆ, ಯೂಶಲಿ ಹೇಗೆ ಸ್ಕ್ವಾಟ್ಗೆ ನೀವು ಹೆವಿ ಸ್ಕ್ವಾಟ್ಗೆ ಸೆಟಪ್ ಮಾಡಬೇಕು. ನಾನೀಗ ಫಸ್ಟ್ ಬಾರ್ ಅಂಡರ್ ಬಂದ ತಕ್ಷಣ ಕರೆಕ್ಟಾಗಿ ಬಾರ್ ಪ್ಲೇಸ್ಮೆಂಟ್ ಎಲ್ಲಿ ಅಂತ ಮಾಡಿ ದೆನ್ ನಾವು ಹಿಂದೆ ಏನು ಹೋಗ್ತೀವಲ್ವಾ, ಕರೆಕ್ಟಾಗಿ ನಮ್ಮ ಕಾಲನ್ನು ಸ್ಟ್ರೈಟಾಗಿ ನಾವು ಹಿಂದೆ ಇಡ್ತೀವಿ. ಯಾಕೆಂತಂದರೆ ತುಂಬ ಜನ ಏನು ಮಾಡ್ತಾರೆ, ಕಾಲನ್ನು ಸ್ಕ್ವಾಟ್ ತೊಗೊಂಡ ತಕ್ಷಣ ಕಾಲನ್ನು ವೈಡಲ್ಲಿ ಇಟ್ಕೋತಾರೆ. ಸೊ ಹಾಗಾಗಿ ಸ್ಕ್ವಾಟ್ ರ್ಯಾಕ್ಗೆ ಯಾವಾಗಲೂ ಪ್ಲೇಸ್ ಟಚ್ ಆಗ್ತಾ ಇರುತ್ತೆ. ದ ಬೆಸ್ಟ್ ವೇ ಟು ಸ್ಕ್ವಾಟ್ ಅಂತಂದರೆ ನೀವು ಯಾವುದೇ ಇಂಟರ್ನ್ಯಾಷನಲ್ ಲೆವೆಲ್ ಲಿಫ್ಟರ್ಸ್ ನೋಡಿದ್ರು ಕೂಡ ಕರೆಕ್ಟ್ ಮಿಡ್ ಫೂಟನ್ನು ಅವರು ಕರೆಕ್ಟಾಗಿ ಬಾರ್ ಕೆಳಗಡೆ ಪ್ಲೇಸ್ ಮಾಡಿದ ನಂತರ, ಅದಾದ ನಂತರ ವೆಯ್ಟನ್ನು ನಾವು ಲಿಫ್ಟ್ ಮಾಡ್ತೀವಿ. ಕರೆಕ್ಟಾಗಿ ಬಾರ್ ಪಾತ್ನ ಸೆಟ್ ಮಾಡಿದ್ಮೇಲೆ ಒನ್ಸ್ ಎಲ್ಲಿ ಪ್ರತಿ ಸಲ ಸೇಮ್ ಪ್ಲೇಸಲ್ಲೇ ನಾವು ಬಾರ್ ಇಡ್ತೀವಿ. ಯಾಕಂದ್ರೆ ಪ್ರತಿ ಒಂದ್ಸಲ ಮೇಲೆ ಕೆಳಗೆ ಅಂತಲ್ಲ, ಒಂದು ಸೇಮ್ ಪ್ಲೇಟು ಕರೆಕ್ಟಾಗಿ ಹಿಂದೆ ಕಾಲಿಟ್ಟು 3 ಸ್ಟೆಪ್ ವಾಕ್ಔಟ್. ಅಂದರೆ ಫಸ್ಟ್ ಒಂದು ಸ್ಟೆಪ್ಪನ್ನು ರೈಟ್ ಲೆಗ್ ಅಥವಾ ಲೆಫ್ಟ್ ಲೆಗ್ಗನ್ನು ಹಿಂದೆ ತಗೋತೀವಿ, ಅದ್ರ ನೆಕ್ಸ್ಟ್ ಇನ್ನೊಂದು ಕಾಲು ನಿಂತು ಥರ್ಡ್ ಒನ್ ನಮ್ದು ಏನು ಸ್ಟ್ಯಾಂಡ್ಸ್ ಇದೆ ಅದ್ರ ಪ್ರಕಾರ ನಾವು ಸ್ಕ್ವಾಟ್ ಮಾಡ್ತೀವಿ. ಇದರಲ್ಲಿ ಮೇಜರ್ಲಿ ನಾವು ಸ್ಕ್ವಾಟ್ ಡೆಪ್ತ್ ನೋಡ್ತಾ ಇಲ್ಲ ಇವಾಗಿಂದ ಸೆಷನಲ್ಲಿ. ಯಾಕೆಂತಂದರೆ ವೆಯ್ಟ್ ಫೀಲ್ ಮಾಡಬೇಕು, ವೆಯ್ಟ್ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಫೀಲ್ ಮಾಡಬೇಕು ಅನ್ನೋ ಇದರಲ್ಲಿ ಸ್ಕ್ವಾಟ್ ಮಾಡ್ತಾ ಇರುವಂಥದ್ದು ಇದು. ಸ್ಕ್ವಾಟ್ ಆದ ನಂತರ ಲ್ಯಾಟ್ಸ್ ಅಂಡ್ ಪ್ರೆಸ್, ಬೆಂಚ್ ಪ್ರೆಸ್ ಇತ್ತು. ಅದು ಕೂಡ ಒಂದು 10 reps 3 sets ಸಮಥಿಂಗ್ ಇತ್ತು. ಅದನ್ನೆಲ್ಲ ಮುಗಿಸಿ ಈಗ ಆಯ್ತು, ಈಗ ಆಲ್ಮೋಸ್ಟ್ 2 set, ಅದರಲ್ಲಿ 10 reps 2 set ಇತ್ತು ಅಷ್ಟೇ. ಅದಾದ ನಂತರ ಡೆಡ್ ಲಿಫ್ಟ್ ಕೂಡ ಇತ್ತು. ಬಟ್ ಡೆಡ್ ಲಿಫ್ಟ್ ಅಂದ್ರೆ ಆಲ್ರೆಡಿ ಸ್ಕ್ವಾಟ್ ಮತ್ತೆ ಬೆಂಚ್ ಮಾಡಿ ತುಂಬಾನೇ ಡ್ರೈನ್ ಆಗಿತ್ತು. ಪ್ಲಸ್ ಕೈ ಮತ್ತೆ ಹಿಪ್ ಎಲ್ಲ ಕಡೆ ಪೇನ್ ಇತ್ತು. ಪ್ಲಸ್ ಟ್ರಾವೆಲಿಂಗ್ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಸಾಕು ಅಂತ ಕಮ್ಮಿ ಡೆಡ್ ಲಿಫ್ಟ್ ಮಾಡಿ ಅವತ್ತು ವೈಂಡ್ ಅಪ್ ಮಾಡಿದೆ. ಇದೇ ರೀತಿ ವಿಡಿಯೋಗೋಸ್ಕರ ಕೋಚ್ ವಿಶ್ವ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನೀವು ಈಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.